ಓದಕ್ ಬರ್ಲಿ, ಓದಕ್ ಬರ್ದಲೇ ಇರ್ಲಿ, ಬರೆಯಕ್ ಬರ್ಲಿ, ಬರೆಯಕ್ ಬರ್ದಲೇ ಇರ್ಲಿ, ಆದ್ರೆ ಈ ಮಷಿನ್ ನ ಇಟ್ಕೊಂಡು ಸಂಪಾದನೆ ಅಂತೂ 100% ಮಾಡ್ಬೋದು. ಹರಿದೋಗಿರೋ ಬಟ್ಟೆ, ಬಿಸಾಕಿರೋ ಬಟ್ಟೆ, ಈ ತರ ಬಟ್ಟೆನ ಈ ಮಷಿನ್ ಅಲ್ಲಿ ಹಾಕಿ ಈ ತರ ಒಂದು ದಾರನ ತೆಗೆದು 200 ಗ್ರಾಮು 500 ಗ್ರಾಮು 1 kg ಪ್ಯಾಕಿಂಗ್ ನ ಮಾಡಿ ಸ್ವಾವಲಂಬಿ ಜೀವನನ ಕಟ್ಕೊಳ್ಲಿಕ್ಕೆ ಒಂದು ಒಳ್ಳೆಯ ಶುಭಾವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾರ್ಟ್ ಟೈಮ್ ಜಾಬ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಫುಲ್ ಟೈಮ್ ಜಾಬ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಹೆಂಗ್ ಬೇಕಾದ್ರೂ ಮಾಡ್ಕೊಬಹುದು. ದುಡಿಮೆ 100% ಇದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ರಾಕೆಟ್ ಸೈನ್ಸ್ ಇಲ್ಲ ಈ ಒಂದು ಮಷಿನ್ ಅಲ್ಲಿ, ಕಂಪ್ಯೂಟರ್ ಅಳವಡಿಕೆ ಆಗಿಲ್ಲ. ಸೊ ಈ ಒಂದು ಮಷಿನ್ ನ ಮನೆ ಕರೆಂಟ್ ನಲ್ಲೇನೆ ಯೂಸ್ ಮಾಡಿ ನೀವು ಈ ಮಷಿನ್ ನ ರನ್ ಮಾಡಿ ದುಡಿಮೆ ಆರಾಮಾಗಿ ಮಾಡ್ಕೊಬಹುದು. ರೆಡಿ ಮೆಟೀರಿಯಲ್ ನ ಅವ್ರ ಹೊರಗಡೆ ಎಲ್ಲಿ ಬೇಕಾದ್ರೂ ಮಾರ್ಕೊಬಹುದು. ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಮಗೆ ವಾಪಸ್ಸು ಕೊಡ್ಬೋದು. ಇದೇನಿದೆ ನೋಡಿ ದಾರ, ಇದು ಪ್ರೊಡಕ್ಷನ್ ಆಗಿರೋದು ಇದು. ಸೊ ಇದನ್ನ ನಾವು ಕ್ಲೀನ್ ಮಾಡಬೇಕು. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಓಕೆ, ವೀಕ್ಷಕರಿಗೆಲ್ಲರಿಗೂ ನಮ್ಮ ಸೈನಿಕ್ ಎಂಟರ್ಪ್ರೈಸಸ್ ಕಡೆಯಿಂದ ಧನ್ಯವಾದಗಳು. ಸರ್ ನಮ್ಮ ಹೆಸರು ಸುದರ್ಶನ್ ಅಂತ. ಆರ್ಮಿಯಿಂದ ರಿಟೈರ್ಡ್, 18 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆದಮೇಲೆ ಈ ಒಂದು ಬಿಸ್ನೆಸ್ನ ಮಾಡೋದಕ್ಕೆ ಮೊದಲು ತುಂಬ ಬಿಸ್ನೆಸ್ಗಳನ್ನ ಮಾಡಿದ್ದೀವಿ. ಬಟ್ ಈ ಒಂದು ನಡೀತಾರ ಒಂದು ಜನ್ರೇಷನ್ ಏನಿದೆ, ಈ ಜನ್ರೇಷನ್ಗೆ ಈ ಒಂದು ಬಿಸ್ನೆಸ್ ನಾವೇನು ಮಾಡ್ತಾ ಇದ್ದೀವಿ ಇದು ತುಂಬ ಈಸಿಯಾದ ಬಿಸ್ನೆಸ್ ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಗ್ರೋತ್ ಮಾಡಿ ಈ ಲೆವೆಲ್ ಬಂದು ನಿಂತಿದ್ದೀವಿ. ನಮ್ಮ ಕಂಪ್ನಿ 6 ವರ್ಷದ ಹಿಂದ್ಗಡೆ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು. ಸೊ ಇದರಲ್ಲಿ 10x10 ರೂಮ್ನಲ್ಲಿ ನಾವು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಇವತ್ತು 100x100 ಗೋಡನ್ನಲ್ಲಿ ನಡೀತಾ ಇದೆ. ಸೊ ಇದು ನಾವೆಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಿಟ್ಟೂರು, ಗುಬ್ಬಿ ತಾಲೂಕ್, ತುಮಕೂರು ಡಿಸ್ಟಿಕ್, ಕರ್ನಾಟಕ. ಇಲ್ಲಿ ಒಂದು ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ನಿಮ್ಮ ವೀಕ್ಷಕರಿಗೆ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಈ ಬಿಸ್ನೆಸ್ ನಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಬಂದು ನೋಡಿ ಈ ಬಿಸ್ನೆಸ್ನ ನೀವು ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಮಾಡ್ಬೋದು. ನಾವೇನ್ ಮಾಡ್ತಾ ಇದ್ದೀವಿ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ, ಅದನ್ನ ನಾವು ತೋರಿಸ್ಕೊಡ್ತೀವಿ. ಓಕೆ ಸರ್, ಈಗ ಈ ಒಂದು ವೇಸ್ಟ್ ಮೇಕಿಂಗ್ ಮಷಿನ್ ಇಟ್ಕೊಂಡು ನಾವು ಯಾವ ತರ ವೇಸ್ಟ್ ತಯಾರು ಮಾಡಿ ಯಾವ ತರ ಒಂದು ಆದಾಯನ ಗಳಿಸ್ಬೋದು, ಯಾರೆಲ್ಲ ಆದಾಯನ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಖಂಡಿತ ಸರ್. ಈ ವೇಸ್ಟ್ ಬಿಸ್ನೆಸ್ ಅನ್ನೋದು, ವೇಸ್ಟ್ ಅಂದ್ರೆ ಯಾರೋ ಏನೋ ಅನ್ಕೊಂತ ಇದ್ದಾರೆ. ಬಟ್ ಈ ವೇಸ್ಟ್ ಅಂದ್ರೆ ಏನು ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ವೇಸ್ಟ್ ಅಂದ್ರೆ ಏನಿಂದ ಅಂತಂದ್ರೆ, ಈ ಆಟೋಮೊಬೈಲ್ಸ್ಗಳಲ್ಲಿ, ಗ್ಯಾರೇಜ್ಗಳಲ್ಲಿ, ವರ್ಕ್ಶಾಪ್ಗಳಲ್ಲಿ ಗಾಡಿನ ರಿಪೇರಿ ಮಾಡ್ಬೇಕಾದ್ರೆ ಆಯಿಲ್ನ ಕ್ಲೀನ್ ಮಾಡ್ಲಿಕ್ಕೆ, ಕೈನ ಒರೆಸ್ಕೊಳ್ಲಿಕ್ಕೆ ಒಂದು ವೇಸ್ಟ್ ದಾರ ತರ ಇರುತ್ತೆ, ಅದನ್ನ ವೇಸ್ಟ್ ಅಂತ ಹೇಳ್ತೀವಿ. ಅದನ್ನ ಯೂಸ್ ಮಾಡ್ತಾರೆ. ಸೊ ಈ ವೇಸ್ಟ್ ಏನಿದೆ, ಒಂದು ಹಳೆ ಬಟ್ಟೆ ಮೀನ್ ಗಾರ್ಮೆಂಟ್ಸ್ ನಲ್ಲಿ ಏನ್ ಕಟ್ಟಿಂಗ್ ಪೀಸ್ ಬಿಸಾಕ್ತಾರಲ್ಲ, ಆ ಬಟ್ಟೆಯಿಂದ ಈ ಮಷಿನ್ಗೆ ಹಾಕಿದ್ರೆ ಆ ಬಟ್ಟೆಯಿಂದ ದಾರ ಆಚೆ ಕಡೆ ಬರುತ್ತೆ. ಸೊ ಆ ದಾರನ ಮೆಕ್ಯಾನಿಕ್ಗಳು ವರ್ಕ್ಶಾಪ್ ನಲ್ಲಿ ಯೂಸ್ ಮಾಡ್ತಾರೆ. ಸೊ ಇದನ್ನ ವೇಸ್ಟ್ ಅಂತ ಕರಿತೀವಿ. ಇದನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಅದನ್ನ ಮಾಡ್ಲಿಕ್ಕೆ ಈ ಮಷಿನ್ ಇರುತ್ತೆ ಸರ್. ಈ ಮಷಿನ್ ನ ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ತಾ ಇರೋದ್ರಿಂದ ಯಾರು ಬೇಕಾದ್ರೂ ಬರ್ಬೋದು. ಯಾರು ಬೇಕಾದ್ರೂ ಈ ಬಿಸ್ನೆಸ್ ಇಳಿದ ಮೇಲೆ ಈ ಮಷಿನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅವರು ನಮ್ಮ ಹತ್ರ ರಾ ಮೆಟೀರಿಯಲ್ ತಗೊಂಡು ಮತ್ತೆ ಅವರು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ರೆಡಿ ಮೆಟೀರಿಯಲ್ನ ಅವ್ರು ಹೊರಗಡೆ ಎಲ್ಲಿ ಬೇಕಾದ್ರೂ ಮಾರ್ಕೊಬೋದು. ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಮಗೆ ವಾಪಸ್ಸು ಕೊಡ್ಬೋದು. ನಮಗೆ ಬೆಜ್ಜನ್ ವಾಂಟೆಡ್ ಇದೆ ನಮ್ಗೆ, ಹಂಗಾಗಿ ನಮಗೆ ವಾಪಸ್ ಕೊಟ್ರೆ ನಾವು ಅದನ್ನ ಸೇಲ್ ಮಾಡ್ಕೊಂತೀವಿ. ಏನು ಎರಡು ಡಿಫ್ರೆಂಟ್. ಅವರು ಹೊರಗಡೆ ಸೇಲ್ ಮಾಡ್ಕೊಂಡ್ರೆ ಪ್ರಾಫಿಟ್ ಜಾಸ್ತಿ, ನಮಗೆ ರಿಟರ್ನ್ ಕೊಟ್ರೆ ಪ್ರಾಫಿಟ್ ಕಡಿಮೆ, ಆದ್ರೆ ಸೇಫ್. ಇಷ್ಟು ಹೇಳ್ಬೋದು ಸರ್. ಸರ್, ಈಗ ಈ ಒಂದು ಮಷಿನ್ ಅನ್ನ ಆಪರೇಟ್ ಮಾಡೋದಕ್ಕೆ ಏನಾದರೂ ಎಜುಕೇಶನ್, ಕ್ವಾಲಿಫಿಕೇಶನ್ ಅಥವಾ ಸ್ಪೆಷಲ್ ಸ್ಕಿಲ್ಸ್ ಅವಶ್ಯಕತೆ ಇರುತ್ತಾ ಸರ್? ಸರ್ ಏನಿಲ್ಲ, ಇದಕ್ಕೆ ಎಜುಕೇಶನ್ ಅವಶ್ಯಕತೆ ಇಲ್ಲ. ಒಂದು ಸ್ಪ್ಯಾನರ್ ನ ಹಿಡಿಲಿಕ್ಕೆ ಬಂದ್ರೆ ಸಾಕು. ಈ ಮಷಿನ್ ನ ಅವರೇ ಬಿಚ್ಚಿ ಪೂರ್ತಿ ಡಿಸೆಂಬಲ್ ಮಾಡಿ ಅಸೆಂಬಲ್ ಮಾಡ್ಕೊಬಹುದು. ಅಷ್ಟು ಈಸಿಯಾಗಿ ಮಷಿನ್ ನ ಡಿಸೈನ್ ಮಾಡಿದ್ದೀನಿ. ಯಾವ ತರ ಡಿಸೈನ್ ಮಾಡಿದ್ದೀನಿ ಟೆಕ್ನಿಕಲ್ ಡೇಟಾ ನಾನು ಹೇಳೋದಿಲ್ಲ. ಸೊ ಮಷಿನ್ ಯಾವ ತರ ನಾನು ಡಿಸೈನ್ ಮಾಡಿದ್ದೀನಿ ಅಂತ ಅವ್ರಿಗೆ ತೋರಿಸ್ಕೊಡ್ತೀನಿ. ಅದನ್ನ ಬೇಕಾದ್ರೆ ಯಾವ ಕಂಪ್ನಿ ಮಷಿನ್, ಬೆಜ್ಜನ್ ಕಂಪ್ನಿಗಳಿದಾವೆ ಸರ್ ಇವತ್ತು. ಆದ್ರೆ ನಾನೇನ್ ಡಿಸೈನ್ ಮಾಡಿದ್ದೀನಿ, ಈ ತರ ಮಷಿನ್ ಎಂಟೈರ್ ಇಂಡಿಯಾದಲ್ಲಿ ಎಲ್ಲೋದ್ರೂ ಈ ತರ ಡಿಸೈನ್ ಮಷಿನ್, ಈ ತರ ಈಸಿ ಆಪರೇಟೆಡ್ ಮಷಿನ್ ಎಲ್ಲೂ ಸಿಗೋದಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ ಆಮೇಲೆ. ಅಷ್ಟು ಈಸಿಯಾಗಿ ಈ ಮಷಿನ್ ನಾವು ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು. ಈಗ ಈ ಒಂದು ಮಷಿನ್ ನ ಇಡೀ ಇಂಡಿಯಾದಲ್ಲೇ ಯಾರು ಡಿಸೈನ್ ಮಾಡಿದಿರೋ ತರ ನೀವು ಒಬ್ಬರೇ ಮಾಡಿರೋದು ಅಂತ ಹೇಳಿದ್ರಲ್ಲ, ಯಾವ ತರ ಅಂತ ಹೇಳ್ತೀರಾ?
ತುಂಬಾ ಒಳ್ಳೆ ಪ್ರಶ್ನೆ ಸರ್. ಇದರಲ್ಲಿ ತುಂಬಾ ತಿಳ್ಕೊಳೋದು ತುಂಬಾ ಇದೆ. ಈ ಮಷಿನ್ ಅಲ್ಲಿ ಏನು ಅಂತಂದ್ರೆ ಡಿಸೈನ್ ಮಾಡೋದು ಮ್ಯಾಟ್ರ್ ಬರಲ್ಲ, ಅದ್ರ ಕ್ವಾಲಿಟಿ. ಯಾವುದೇ ಮಷಿನ್ ಆದ್ರೂ ಯೂಸರ್ಸ್ ಏನಿದ್ದಾರೆ ನೋಡಿ, ಅವರು ಮೆಕ್ಯಾನಿಕ್ ಕಳಿಸಿ ಮತ್ತೆ ಕಂಪ್ನಿಗೆ ಫೋನ್ ಮಾಡಿ ಸರ್ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾರೆ ನೋಡಿ, ಅದು ದೊಡ್ಡ ಸಮಸ್ಯೆ ಅದು. ಸೊ ಅದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ನಾನು ಒಂದು ಮಷಿನ್ ತಗೊಂಡು ಫಸ್ಟ್ 6 ವರ್ಷದಿಂದಗಡೆಗೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ ಮೇಲೆ ಅದರಲ್ಲಿ ಏನೆಲ್ಲ ನಾನು ಪ್ರಾಬ್ಲಮ್ನ ಫೇಸ್ ಮಾಡಿದೆ, ಅದನ್ನ ಈ ಒಂದು ಮಷಿನ್ ನಾನು ತಯಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಪ್ರಾಬ್ಲಮ್ ನಾನೇನ್ ಫೇಸ್ ಮಾಡಿದೆ ಅದು ಈ ಮಷಿನ್ ಅಲ್ಲಿ ಬರಬಾರ್ದು ಅಂತ ಹೇಳಿ ಅದು ಮೈಂಡಲ್ಲಿ ಇಟ್ಕೊಂಡು ನಾನು ಸುಮಾರು ಡಿಸೈನ್ಗಳನ್ನ ಚೇಂಜ್ ಮಾಡಿದೆ. ಸೊ ಉದಾಹರಣೆಗೆ ಏನ್ ಹೇಳ್ಬೇಕು ಅಂದ್ರೆ ಸರ್, ಕ್ಲೀನಿಂಗ್ ಮಾಡ್ಕೊಳಕ್ ಕಷ್ಟ ಆಗೋದು, ಡೋರ್ ಓಪನ್ ಬಿಟ್ಟಿರ್ಲಿಲ್ಲ. ಸಣ್ಣ ಉದಾಹರಣೆ, ಇದ್ರಾಗ ಏನ್ ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ, ಬಟ್ ಯೂಸರ್ಸ್ಗೆ ಉಪಯೋಗ ಆಗ್ಬೇಕಂತ ಹೇಳಿ ಎಲ್ಲ ಡೋರ್ನು ಓಪನ್ ಬಿಟ್ಬಿಟ್ಟೆ. ಈ ಕ್ಲೀನಿಂಗ್ ಮಾಡ್ಕೊಳಕ್ಕೆ ಆಗಿರ್ಬೋದು, ಇನ್ನೊಂದಕ್ಕೆ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು. ಇದು ಸಣ್ಣ ಉದಾಹರಣೆ. ಮತ್ತೆ ಇದರಲ್ಲಿ ಬೆಲ್ಟ್ ಏನಾದ್ರು ಲೂಸ್ ಆದ್ರೆ, ಹಳೆ ಮಷಿನ್ಗಳಲ್ಲಿ ಏನಿತ್ತು ಬೆಲ್ಟ್ ಲೂಸ್ ಆದ್ರೆ ಬೆಲ್ಟ್ ಚೇಂಜ್ ಮಾಡ್ಬೇಕಿತ್ತು. ಸೊ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಪ್ಲಸ್ ಇದರಲ್ಲಿ ರೋಲರ್ಗಳು ನಾರ್ಮಲ್ ಆಗಿ ರೋಲರ್ ಡ್ಯಾಮೇಜ್ ಮಾಡ್ಕೊಂತಾರೆ. ಈ ರಬ್ಬರ್ ರೋಲರ್ ಏನಿದೆ ಡ್ಯಾಮೇಜ್ ಮಾಡ್ಕೊಂತಾರೆ. ಪ್ಲಸ್ ಈ ರಬ್ಬರ್ ರೋಲರಿಗೆ ದಾರ ಸುತ್ಕೊಳುತ್ತೆ. ಸೊ ಸುತ್ಕೊಂಡಾಗ ಏನ್ ಮಾಡ್ಬೇಕು, ಈ ದಾರನ ಕಟ್ ಮಾಡ್ಬೇಕಾಗುತ್ತೆ ನಾವು ಚಾಕು ಹಾಕಿ ಕಟ್ ಮಾಡ್ಬೇಕಾದ್ರೆ ರಬ್ಬರ್ ರೋಲರ್ ಕೆಳಗಡೆಗಿದ್ರೆ ಸ್ಟೀಲ್ ರೋಲರ್ ಮೇಲ್ಗಡೆಗಿದ್ರೆ ಕೆಳಗಡೆಯಿಂದ ಕಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಚಾಕು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಚಾಕು ಹಾಕ್ಬಿಟ್ಟು ರಬ್ಬರ್ ರೋಲರ್ನ ಕಟ್ ಮಾಡ್ಬಿಡ್ತಾರೆ. ಸೊ ನಾವೇನ್ ಮಾಡಿದ್ವಿ, ರಬ್ಬರ್ ರೋಲರ್ನ ಮೇಲ್ಗಡೆಗೆ ಇಟ್ವಿ. ಚಾಕು ಹಾಕ್ಬೇಕಾದ್ರೆ ನಿಮಗೆ ರಬ್ಬರ್ ರೋಲರ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ವಾ. ಸೊ ಹಂಗಾಗಿ ಈ ಡಿಸೈನ್ ಚೇಂಜ್ ಆಗಿದೆ. ಪ್ಲಸ್ ಈ ರೋಲರ್ನ ನೀವ್ ಏನೇ ಚೇಂಜ್ ಮಾಡ್ಕೊಬೇಕು ಅಂತಂದ್ರು ಏನಿಲ್ಲ, ಜಸ್ಟ್ 2 ಬೋಲ್ಟ್ ಬಿಚ್ಕೊಂಡ್ಬಿಡಿ, ಎಲ್ಲ ರೋಲರ್ ಮೇಲೆ ಬರ್ತವೆ. ಅದೆಲ್ಲಿ ನೀವು ಹೊಸ ರೋಲರ್ ಹಾಕ್ತಿರಲ್ಲ ಅಲ್ಲಿ ಇಡೀ ಮೇಲ್ಗಡೆಯಿಂದ ಬೋಲ್ಟ್ ಹಾಕಿ ಅದ್ರ ಜಾಗಕ್ಕೆ ಅದು ಕುತ್ಕೊಳುತ್ತೆ. ಯಾವ ಅಲೈನ್ಮೆಂಟ್ ಚೇಂಜ್ ಆಗೋದಿಲ್ಲ, ಎಲ್ಲಿ ನಾವು ತೆಗ್ದಿರ್ತೀವಿ ಅಲ್ಲಿಗೆ ಹೋಗಿ ಕುತ್ಕೊಳುತ್ತೆ. ಮೇನ್ ಬೇಕಾಗಿರೋದು ಯೂಸರ್ಸ್ಗೆ ಇದು ಅವ್ರಿಗೆ ಬೇಕಿತ್ತು. ಸರ್ ನನಗೆ ಅದು ಗೊತ್ತಾಗ್ತಿಲ್ಲ, ಇದು ಗೊತ್ತಾಗ್ತಿಲ್ಲ, ಮಷೀನ್ ಅಲ್ಲಿ ವೈಬ್ರೇಷನ್ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ ಅಂತ ಹೇಳಿ ಪ್ರಾಬ್ಲಮ್ ಏನ್ ಬರ್ತಿತ್ತಲ್ಲ, ಕಂಪ್ಲೀಟ್ಲಿ ನಾವು ಅದನ್ನ ಡಿಸೈನೇ ಚೇಂಜ್ ಮಾಡಿದೀವಿ. ಬೆಲ್ಟ್ ಹೋದ್ರೆ ಅವರೇ ಹಾಕೊಬಹುದು, ಯಾವ ಮೆಕ್ಯಾನಿಸಮ್ ಬಿಚ್ಚ ಅವಶ್ಯಕತೆ ಇಲ್ಲ. ಹಳೆ ಮಷೀನ್ ನಲ್ಲಿ ಏನಾಗ್ತಿತ್ತು, ಏನಾರ ಸಣ್ಣದೊಂದು ಬೆಲ್ಟ್ ಹೋದ್ರು ಕಂಪ್ಲೀಟ್ ಅಸೆಂಬ್ಲಿನೇ ಬಿಚ್ಚಬೇಕಾಗಿತ್ತು. ಹೌದು ಸರ್, ಕಂಪ್ಲೀಟ್ ಅದು ಮೆಕ್ಯಾನಿಸಮ್ನೇ ಬಿಚ್ಚಿ ಆಮೇಲೆ ಬೆಲ್ಟ್ ತೆಗಿಬೇಕಿತ್ತು. ಸೊ ಇದರಲ್ಲಿ ಅದು ಯಾವ ಸಿಸ್ಟಮು ಇಲ್ಲ. ಕಂಪ್ಲೀಟ್ಲಿ ನಾವು ಅದನ್ನ ಯೂಸರ್ಸ್ ಯಾರು ಯೂಸ್ ಮಾಡ್ತಾ ಇದಾರೆ 2 ಸ್ಪ್ಯಾನರ್ ಇಟ್ಕೊಂಡ್ರೆ ಸಾಕು, ಆ ಸ್ಪ್ಯಾನರ್ನ ಯೂಸ್ ಮಾಡೋದು ಬಂದ್ರೆ ಸಾಕು, ಈ ಮಷೀನ್ನೇ ಕಂಪ್ಲೀಟ್ ಬಿಚ್ಚಿ ಅವರೇ ಫಿಟ್ಟಿಂಗ್ ಮಾಡ್ಕೊಬಹುದು. ಆ ತರ ಒಂದು ಡಿಸೈನಿಂಗ್ ನಾವು ಮಾಡಿದೀವಿ. ಇದೆಯಲ್ಲ, ಈ ಬಟ್ಟೆನ ನಮ್ಮ ಮಷೀನಲ್ಲೂ ಹಾಕ್ಲಿ. ಇವಾಗ ನಾವೇನ್ ಮಾಡಿದೀವಿ ಅಂದ್ರೆ ಇದೇ ಬಟ್ಟೆ ನನ್ನ ಮಷೀನಲ್ಲೂ ಹಾಕ್ಲಿ, ಬೇರೆ ಕಂಪ್ನಿನಲ್ಲಿ ತಯಾರು ಮಾಡಿರೋ ಮಷೀನಲ್ಲೂ ಇದೇ ಬಟ್ಟೆ ಹಾಕ್ಲಿ, ಆದ್ರೆ ಈ ಮಷೀನಲ್ಲಿ ಬಂದ ದಾರದ ಕ್ವಾಲಿಟಿ ಬೇರೆಯವ್ರ ಮಷೀನಲ್ಲಿ ಬರೋದಿಲ್ಲ. ಕಾರಣ ಒಂದೇನೆ, ಈ ಡ್ರಮ್ಮು ಮತ್ತೆ ರೋಲರು ಇದ್ರದ್ದು ಮೆಕ್ಯಾನಿಸಮ್. ಈ ಬಲೆ ಏನಿದೆ ನೋಡಿ, ಈ ಬಲೆ ಡ್ಯಾಮೇಜ್ ಆಯ್ತು ಅಂತಂದ್ರೆ ಈ ದಾರದ ಕ್ವಾಲಿಟಿ ಹೋಯ್ತು ಅಂತ. ಇದು ಹೋಯ್ತು ಅಂತಾರೆ ಮಾರ್ಕೆಟ್ ನಲ್ಲಿ ಇದಕ್ಕೆ ಬೇಡಿಕೆ ಇಲ್ಲ, ಬೇಡಿಕೆ ಕಮ್ಮಿ ಆಗುತ್ತೆ. ಸೊ ಈ ತರ ಒಂದು ಕ್ವಾಲಿಟಿ ತೆಗಿಬೇಕು ಅಂದ್ರೆ ಮಷೀನ್ ನಲ್ಲಿ ಪಕ್ಕಾ ಮೆಕ್ಯಾನಿಸಮ್ ಕಂಟ್ರೋಲ್ ಕರೆಕ್ಟ್ ಆಗಿರ್ಬೇಕು. ಅದಿಲ್ಲ ಅಂತಂದ್ರೆ ಬರೋದಿಲ್ಲ. ಇದರಲ್ಲಿ 3 ಥಿಂಕ್: ಒಂದು ಮಷೀನ್ ಪರ್ಫೆಕ್ಟ್ ಆಗಿರ್ಬೇಕು, ಕ್ಲಾತ್ ಕರೆಕ್ಟ್ ಆಗಿರ್ಬೇಕು, ಕ್ಲಾತ್ ಕ್ವಾಲಿಟಿ ಅಂದ್ರೆ ಅದು ಚೆನ್ನಾಗಿರ್ಬೇಕು, ಪ್ಲಸ್ ನಾವು ಏನ್ ಬಟ್ಟೆನ ಫೀಡ್ ಮಾಡ್ತೀವಿ ಮಷೀನಿಗೆ ಅದು ಕರೆಕ್ಟ್ ಆಗಿರ್ಬೇಕು. ಹಂಗಿದ್ರೆ ಈ ಕ್ವಾಲಿಟಿ ಬರುತ್ತೆ, ಫೀಡ್ ಮಾಡ್ಬೋದು. ನೋಡಿ, ಇದನ್ನ ಆಪರೇಟಿಂಗ್ ಇದ್ರದ್ದು ಸ್ಪೆಸಿಫಿಕೇಶನ್ ಏನಂತಂದ್ರೆ 1/2 HP ಮೋಟರ್ ಸರ್, ಸಿಂಗಲ್ ಫೇಸ್ ಕರೆಂಟ್, ಮನೆ ಕರೆಂಟ್ ನಲ್ಲೇ ಯೂಸ್ ಆಗುತ್ತೆ. 2 ಅವರ್ ಈ ಮಷಿನ್ ರನ್ ಆಯ್ತು ಅಂದ್ರೆ 1 ಯೂನಿಟ್ ಕರೆಂಟ್ ಬರುತ್ತೆ. ಕಮರ್ಷಿಯಲ್ ಅಲ್ಲಿ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ 1 ಯೂನಿಟ್ಗೆ 7 ರೂಪಾಯಿ ಸಮಥಿಂಗ್ ಇದೆ. ಸೊ ಮನೆಯಲ್ಲಿ ಯೂಸ್ ಮಾಡ್ತೀರಾ ಅಂತಂದ್ರೆ 1 ಯೂನಿಟ್ಗೆ 5 ರೂಪಾಯಿ ಸಮಥಿಂಗ್ ಇದೆ. ಸೊ ಎಷ್ಟು ಈಸಿ ಅಂತಂದ್ರೆ ನೋಡಿ, ಇದರಲ್ಲಿ ಡ್ಯುಯಲ್ ಸೆನ್ಸರ್ ಮಿಷಿನ್ ಇದು. ಡ್ಯುಯಲ್ ಸೆನ್ಸರ್ ಅಂತಂದ್ರೆ ನೋಡಿ, ಇವಾಗ ಫಾರ್ವರ್ಡ್ ಹಾಕ್ತೀನಿ, ರನ್ ಆಗ್ತಾ ಇದೆ ನೋಡಿ, ಡೋರ್ ಓಪನ್ ಮಾಡಿದ್ರೆ ಸಾಕು ಆಫ್ ಆಗ್ಬಿಡುತ್ತೆ. ಸೊ ನೀವು ಇಲ್ಲಿ ಏನ್ ಬೇಕಾದ್ರೂ ಕೈ ಇಟ್ಟು ದಾರ ಕಿತ್ತಾಕೋದೇ ಆಗ್ಲಿ ಮತ್ತೊಂದೇ ಆಗ್ಲಿ ನೀವೇನ್ ಬೇಕಾದ್ರೂ ಮಾಡಬಹುದು. ಓಕೆ, ಮನೇಲಿ ಚಿಕ್ಕ ಮಕ್ಕಳು ಇದಾರೆ ಅಂದ್ರೆ ಯಾವುದೇ ಒಂದು ಡೇಂಜರಸ್ ಇಲ್ಲ. ಸೊ ಮತ್ತೆ ನೀವು ಎಲ್ಲಿವರೆಗೂ ಡೋರ್ ಕ್ಲೋಸ್ ಮಾಡೋದಿಲ್ಲ ಅಲ್ಲಿವರೆಗೂ ಮಷೀನ್ ರನ್ ಆಗೋದಿಲ್ಲ. ಇದು ಫಾರ್ವರ್ಡ್ ಕೊಡ್ತಾ ಇದೆ. ಸೊ ಅದೇನೆ ನೆಕ್ಸ್ಟ್ ಇವಾಗ ರಿವರ್ಸ್ ಹಾಕ್ತೀನಿ ನೋಡಿ, ರಿವರ್ಸ್ ಕೊಡ್ತಾ ಇದೆ. ಸೊ ರಿವರ್ಸ್ ನಲ್ಲೂ ನೀವು ಡೋರ್ನ ಎತ್ತಿದ್ರೆ ಆಫ್ ಆಗುತ್ತೆ. ಎಲ್ಲಿವರೆಗೂ ನೀವು ಡೋರ್ನ ಕ್ಲೋಸ್ ಮಾಡೋದಿಲ್ಲ ಅಲ್ಲಿವರೆಗೂ ಇದು ಮಷೀನ್ ರನ್ ಆಗ್ತಾ ಇರುತ್ತೆ. ಸೊ ನೋಡಿ, ಇದ್ರದ್ದು ಇಷ್ಟು ಸೇಫ್ಟಿ ಫ್ಯೂಚರ್ನ ನಾವು
ಕೊಟ್ಟಿದ್ದೀವಿ. ಹಾ ಸರ್. ಎಲ್ಲಿವರೆಗೂ ಸೆನ್ಸರ್ ಸ್ವಿಚ್ ವರ್ಕ್ ಆಗೋದಿಲ್ಲ ಅಲ್ಲಿವರೆಗೂ ಮಷಿನ್ ರನ್ ಆಗೋದಿಲ್ಲ ಸರ್. ಈ ಒಂದು ಮಷಿನ್ ಏನಿದೆ ನೋಡಿ, ಯಾರು ಬೇಕಾದ್ರೂ ಆಪ್ರೇಟ್ ಮಾಡ್ಬೋದು. ಈ ಲೇಡೀಸ್ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ. ಒಂದು ಏಜ್ ಇಡಬಾರ್ದು ಅಂದ್ರೆ ಸ್ವಲ್ಪ ಮಷಿನರೀಸ್ ಬಗ್ಗೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಏನು ಮನ್ಸಿರುತ್ತಲ್ಲ, ಯಾರು ಬೇಕಾದ್ರೂ ಆಪ್ರೇಟ್ ಮಾಡ್ಬೋದು. ನೋಡಿ ಇವಾಗ ನನಗೆ 6 ವರ್ಷದ ಅನುಭವ ಇದೆ. ಇವರೆಲ್ಲ 2 ತಿಂಗಳು 3 ತಿಂಗಳು ಈ ತರ ಅನುಭವ ಇರೋರು ಅವರೇ ಮಾಡಿ ತೋರಿಸ್ತಾರೆ. ನೋಡಿ ಒಂದ್ಸರಿ ಹಾಕಿ ಮೇಡಮ್. ಸರ್ ನೋಡಿ, ಇದನ್ನ ನಾನು ಆಪ್ರೇಟ್ ಮಾಡ್ಬೋದು, ಮಕ್ಕಳು ಆಪ್ರೇಟ್ ಮಾಡ್ಬೋದು, ಲೇಡೀಸ್ ಆಪ್ರೇಟ್ ಮಾಡ್ಬೋದು, ಯಾರು ಬೇಕಾದ್ರೂ ಆಪ್ರೇಟ್ ಮಾಡ್ಬೋದು. ಏನು ಇವಾಗ ಪ್ರೊಡಕ್ಷನ್ ತೆಗೆದಿಲ್ವಲ್ಲ, ಹಾ ಸರ್. ನೋಡಿ ಇದೇನಿದೆ ನೋಡಿ ದಾರ, ಇದು ಪ್ರೊಡಕ್ಷನ್ ಆಗಿರೋದು ಇದು. ಸೊ ಇದನ್ನ ನಾವು ಕ್ಲೀನ್ ಮಾಡಬೇಕು. ಅಂದ್ರೆ ಈ ತರ ಕೊಡವಿದ್ರೆ ಕೆಳಗಡೆ ದಾರ ಪುಡಿ ಪುಡಿ ಸಣ್ಣ ಸಣ್ಣ ಪುಡಿ ಏನಿರುತ್ತೆ ಅದು ಬಿದ್ದು ಹೋಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ಕಸ್ಟಮೈಸ್ ಪ್ಯಾಕಿಂಗ್. ಕಸ್ಟಮರ್ ಕೇಳ್ತಾರೆ, ಸರ್ ನನಗೆ 100 ಗ್ರಾಮ್ ಪ್ಯಾಕ್ ಮಾಡಿಕೊಡಿ, 1/4 kg ಪ್ಯಾಕ್ ಮಾಡಿಕೊಡಿ, ಅರ್ಧ kg ಪ್ಯಾಕ್ ಮಾಡಿಕೊಡಿ, 1 kg ಪ್ಯಾಕ್ ಮಾಡಿಕೊಡಿ ಅಂತ ಕೇಳ್ತಾರಲ್ಲ. ಸೊ ನೋಡಿ, ದಿನದಲ್ಲಿ 10 ಗಂಟೆ ಮಿನಿಮಮ್ 4 ಜನ ಇಲ್ಲಿ ಬರೀ ಪ್ಯಾಕಿಂಗ್ ಕೆಲಸನೇ ಮಾಡ್ತಾ ಇರ್ತಾರೆ. ಹಾ ಸರ್. ನೋಡಿ ಈ ತರ ಪ್ಯಾಕಿಂಗ್ ಮಾಡ್ತಾ ಇರ್ತಾರೆ, ಸ್ಟಾಕ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಸೊ ಈ ತರ ಪ್ಯಾಕಿಂಗ್ ಆದ್ಮೇಲೆ ನಾವು ಯಾವ ಅಂಗಡಿಯವರು ಎಷ್ಟು ಕೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರಿಗೆ ನಾವು ಪ್ಯಾಕಿಂಗ್ ಮಾಡಿ ಕೊಡ್ತಾ ಇರ್ತೀವಿ. ಸೊ ಇದು ಸರ್, ಇವಾಗ ಮಷಿನಲ್ಲಿ ರೆಡಿ ಆಯ್ತು, ಕ್ಲೀನಿಂಗ್ ಆಯ್ತು, ಸೊ ಪ್ಯಾಕಿಂಗ್ ಆಯ್ತು. ಇವಾಗ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ನಲ್ಲಿ ಹೋಗುತ್ತೆ. ಎಂಟೈರ್ ಕರ್ನಾಟಕ ಸಪ್ಲೈ ಹೋಗ್ತಾ ಇದೆ. ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ನೋಡಿ ಇದೆಲ್ಲ ಪೂರ್ತಿ ರೆಡಿ ಇರೋ ಮೆಟೀರಿಯಲ್. ಹಾ ಸರ್. ಇದೇನು ಅಂತಂದ್ರೆ ಇದೆಲ್ಲ ನಾವು ಮಾಡಿರೋದಲ್ಲ. ಈ ನಮ್ಮ ಹತ್ರ ಮಷಿನ್ ಏನು ತಗೊಂಡೋಗಿದ್ದಾರೆ, ಮಷಿನ್ ತಗೊಂಡೋಗಿ ಅವ್ರ ಕೆಲಸ ಮಾಡಿ ನಮಗೆ ಇದು ಕೊಟ್ಟಿರೋದು. ಸೊ ಅದನ್ನ ನಾವಿಲ್ಲಿ ಪ್ಯಾಕ್ ಮಾಡಿಕೊಂಡು ನಾವಿಲ್ಲಿ ಈ ತರ ಪ್ಯಾಕಿಂಗ್ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾ ಸರ್. ಚಿಕ್ಕದಾಗಿದೆ. ಫಸ್ಟ್ ಇದು ಇರ್ಲಿಲ್ಲ, ಸೊ ಚಿಕ್ಕದಾಗಿ ಮಾಡಿದೀವಿ. ನೆಕ್ಸ್ಟ್ ದೊಡ್ಡದಾಗ ಆಗೋ ಚಾನ್ಸಸ್ ಇದೆ. ಇವೆಲ್ಲ ಫ್ರೇಮ್ಗಳು ರೆಡಿ ಮಾಡಿ ಬರ್ತವೆ. ಹಾ ಸರ್. ಮೋಟ್ರು, ಡ್ರಮ್ಮು, ರೋಲರ್ಗಳು, ಇವೆಲ್ಲ ಒಂದೊಂದೇ ನಾವು ಏನು ನಮಗೆ ಯಾವ ತರ ಬೇಕು ಅದನ್ನ ಕಸ್ಟಮೈಸ್ ಮಾಡಿಸ್ಕೊಂಡು ನಂತರ ನಾವು ಇಲ್ಲಿ ಮಷಿನ್ ಅಸೆಂಬಲ್ ಮಾಡ್ತೀವಿ. ಪ್ಯಾಕಿಂಗ್ ಆಗ್ತಿದೆಯಲ್ಲ, ಆ ಪ್ಯಾಕಿಂಗ್ ಆಗಿದ್ದು ನಮಗೆ ಇಲ್ಲಿ ಈ ತರ ನೋಡಿ, ಇದು 100 ಗ್ರಾಮ್ ಚೇಂಬರು, ಇದು 1/4 kg ಚೇಂಬರು, ಇದು ಅರ್ಧ kg ಚೇಂಬರು, ಇದು 1 kg ಚೇಂಬರು. ಸೊ ಈ ತರ ನಾವು ಪ್ಯಾಕಿಂಗ್ ಮಾಡಿ ರೆಡಿ ಇಟ್ಕೊಂತೀವಿ. ಯಾವಾಗ ಆರ್ಡರ್ ಬರುತ್ತೋ ಗೊತ್ತಿಲ್ಲ, ಆದ್ರೆ ನಮ್ಮ ಹತ್ರ ರೆಡಿ ಇರಬೇಕು. ಸೊ ಒಂದ್ ದಿನಕ್ಕೆ ಏನಿಲ್ಲ ಅಂತವ್ರು 2000 kg ಅಥವಾ 1500 kg ಅಂತೂ ಇಲ್ಲಿಂದ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಸೊ ಅವತ್ತು ನಾವು 50 kg ಇಂದ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಇವತ್ತು 2000 kg ಹೋಗಿದೆ ಸರ್. ಈ ಒಂದು ವೇಸ್ಟ್ ಮೇಕಿಂಗ್ ಮಷಿನ್ದು ಸರ್ ಕೆಪಾಸಿಟಿ ಏನಂತ ಹೇಳ್ತೀರಾ ಸರ್? ಖಂಡಿತ ಒಳ್ಳೆ ಪ್ರಶ್ನೆ. ಇದು ಎಲ್ಲಾ ಫೋನ್ ನಲ್ಲಿ ಯಾವುದೇ ಗ್ರಾಹಕರು ಫೋನ್ ಮಾಡಿದ್ರು ಕೇಳ್ತಾರೆ ಇದನ್ನ. ಸರ್ ಮಷಿನ್ ಕೆಪಾಸಿಟಿ ಗಂಟೆಗೆ 5 ರಿಂದ 6 kg, ಆದ್ರೆ ನಮ್ದು ಒಂದು ಕೆಪಾಸಿಟಿ ಅಂತ ಇರುತ್ತೆ. ಸೊ ಇದರಲ್ಲಿ ರಾ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನೋಡಿ ಎಕ್ಸಾಂಪಲ್ ಹೇಳ್ಬೇಕು ಅಂತಾರೆ, ಈ ಒಂದು ಲೆಂತ್ ವಿಡ್ತ್ ಪ್ಲಸ್ ಇದ್ರ ವೆಯ್ಟ್, ಕ್ಲಾತ್ ವೆಯ್ಟ್ ಮೇಲೆ ನಮ್ಮ ಒಂದು ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ. ಸೊ ಒಂದು ಸಣ್ಣ ಉದಾಹರಣೆಗೆ ಹೇಳ್ಬೇಕು ಅಂತಾರೆ, ನೋಡಿ ಇದು ತುಂಬಾ ಕಮ್ಮಿ ಆಗಲ ಇದೆ ಮತ್ತೆ ಶಾರ್ಟ್ ಆಗಿದೆ. ಸೊ ಈ ಒಂದು ಕ್ಲಾತ್ ನ ನಾವು ಮಷಿನ್ಗೆ ಹಾಕಿದ್ರೆ ಗಂಟೆಗೆ 7 kg ಅಥವಾ 2.5 kg. ಸೊ ಈ ಒಂದು ಕ್ಲಾತ್ ಏನಿದೆ ನೋಡಿ, ಇದು ಸ್ವಲ್ಪ ಅಗಲ ಇದೆ, ಉದ್ದ ಕಮ್ಮಿ ಇದೆ, ಆದ್ರೆ ಇದ್ರ ಕೆಪಾಸಿಟಿನು ಈ ಒಂದು ಮೆಟೀರಿಯಲ್ ನ ನಾವು ಮಷಿನ್ಗೆ ಹಾಕಿದ್ರೆ 2 ರಿಂದ 2.5 kg ಬರುತ್ತೆ. ಸೊ ಅದೇ ನೋಡಿ ಈ ಕ್ಲಾತ್ ಇದೆಯಲ್ಲ, ಇದು ಲೆಂತ್ ಇದೆ, ಅಗಲ ಇದೆ. ಈ ಕ್ಲಾತ್ ನ ನಾವು ಮಷಿನ್ಗೆ ಹಾಕಿದ್ರೆ ಗಂಟೆಗೆ 3.5 ರಿಂದ 4 kg ಬರುತ್ತೆ. ಸೊ ಅದೇ ತರನೇ ಈ ಕ್ಲಾತ್ ಇದೆ ನೋಡಿ, ಲೆಂತ್ ಇದೆ, ಅಗಲನೂ ಇದೆ. ಈ ಕ್ಲಾತ್ ನ ನಾವು ಮಷಿನ್ಗೆ ಹಾಕಿದ್ರೆ 5.5 ರಿಂದ 6 kg ಬರುತ್ತೆ. ಸೊ ಇದೆಲ್ಲ ಡಿಪೆಂಡ್ ಅಪಾನ್ ಈ ರಾ ಮೆಟೀರಿಯಲ್ ಏನಿದೆಯಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಈ ಅಗಲ ಜಾಸ್ತಿ ಇರೋದು, ವೆಯ್ಟ್ ಜಾಸ್ತಿ ಇರೋದು, GSM ಜಾಸ್ತಿ ಇರೋದೆಲ್ಲ ಬಂದು ಫಸ್ಟ್ ಕ್ವಾಲಿಟಿನಲ್ಲಿ ಬರುತ್ತೆ. ಇದ್ರ ಪ್ರೈಸು ಜಾಸ್ತಿ ಇರುತ್ತೆ. ಅದೇ ತರನೇ ಈ ಅಗಲ ಕಡಿಮೆ ಇರೋದು, ವೆಯ್ಟ್ ಕಡಿಮೆ ಇರೋದು, GSM ಕಡಿಮೆ ಇರೋ ಕ್ಲಾತ್ ಎಲ್ಲ ಬಂದು ಸೆಕೆಂಡ್ ಕ್ವಾಲಿಟಿ ಬರುತ್ತೆ. ಸೊ ಇದ್ರದ್ದು ಪ್ರೈಸ್ ಕಮ್ಮಿ ಇರುತ್ತೆ. ಈ ಸೆಕೆಂಡ್ ಕ್ವಾಲಿಟಿ ಮೆಟೀರಿಯಲ್ ಏನಿದೆ, ಈ ಮೆಟೀರಿಯಲ್ ನಲ್ಲಿ ವೇಸ್ಟೇಜ್ 40% ವರೆಗೂ ಹೋಗುತ್ತೆ ಸರ್.
ಅಪ್ ಟು 35 to 40% ವರೆಗೂ ಹೋಗುತ್ತೆ. ಅದೇ ನಾವು ಫಸ್ಟ್ ಕ್ವಾಲಿಟಿ ರಾ ಮೆಟೀರಿಯಲ್ ನಲ್ಲಿ ಅಪ್ ಟು 4 to 5% ವರೆಗೂ ಇವಾಗ ಯಾರಾದ್ರೂ ಬೈ ಮಾಡ್ತಾರಲ್ಲ ಅವರಿಗೆ ಟ್ರಾನ್ಸ್ಪೋರ್ಟ್ 100 ಕಿಲೋಮೀಟರ್ ವರೆಗೂ ಫ್ರೀ ಟ್ರಾನ್ಸ್ಪೋರ್ಟ್ ಕೊಡ್ತಿದ್ದೀವಿ. ಫಸ್ಟ್ ಟೈಮ್ ಮಷೀನು ಮತ್ತೆ ಅದ್ರ ಜೊತೆ ಏನ್ ರಾ ಮೆಟೀರಿಯಲ್ ತಗೊಂಡು ಹೋಗ್ತಾರೆ ಅದನ್ನ ಫ್ರೀ ಟ್ರಾನ್ಸ್ಪೋರ್ಟ್ ನಾನು ಮಾಡ್ತಾ ಇದ್ದೀನಿ ಸರ್. ಆದ್ರೆ 100 ಕಿಲೋಮೀಟರ್ಗಿಂತ ಮೇಲೆ ಹೋದ್ರೆ ಏನ್ ಟೋಟಲ್ ಎಕ್ಸ್ಪೆನ್ಸಿವ್ ಬರುತ್ತೆ ನೋಡಿ. ಸೊ ಮೀನ್ ಹಿಂಗೆ ಅಂತಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 200 ಕಿಲೋಮೀಟರ್ ಹೋಗ್ಬೇಕು ಮತ್ತೆ ಬರಬೇಕು ಅಂದ್ರೆ 400 ಕಿಲೋಮೀಟರ್ ಆಗುತ್ತೆ. 400 ಕಿಲೋಮೀಟರ್ಗೆ ಎಷ್ಟು ಎಕ್ಸ್ಪೆನ್ಸಿವ್ ಬರುತ್ತೆ? ಡ್ರೈವರ್ ಮತ್ತೆ ಗಾಡಿಗೆ ಡೀಸೆಲ್, ಅದರಲ್ಲಿ ಏನ್ ಖರ್ಚು ಬರುತ್ತೆ ಅದನ್ನ 50-50 ಮಾಡ್ಕೊಂತೀವಿ ಸರ್. ನಾವು 100 ಕಿಲೋಮೀಟರ್ಗೂ ಫ್ರೀ ಕೊಟ್ಟಿದ್ದೀವಿ. ಸೊ ಅದ್ರ ಮೇಲೆ ಹೋದ್ರೆ 50-50 ಮಾಡ್ಕೊಂತಿದ್ದೀವಿ ಸರ್. ಅದೇ ತರನೇ ರಾ ಮೆಟೀರಿಯಲ್ ನಾವೇನ್ ಕೊಡ್ತಾ ಇದೀವಿ ನೋಡಿ, ಇವತ್ತಿನ ಪ್ರೈಸ್ ಮಾತ್ರ ಹೇಳ್ತಾ ಇದ್ದೀನಿ, ನಾಳೆ ಪ್ರೈಸ್ ಏನಾಗುತ್ತೋ ಗೊತ್ತಿಲ್ಲ. ಸೊ ಇವತ್ತಿನ ಪ್ರೈಸ್ ಏನಿದೆ 65 rupees ಫಸ್ಟ್ ಕ್ವಾಲಿಟಿ ರಾ ಮೆಟೀರಿಯಲ್ ಇದೆ. ಸೆಕೆಂಡ್ ಕ್ವಾಲಿಟಿ ಬಂದು 50 rupees ಸಿಗುತ್ತೆ. 50 rupees ಸೆಕೆಂಡ್ ಕ್ವಾಲಿಟಿ ರಾ ಮೆಟೀರಿಯಲ್ ಏನಿದೆ ನಾವು ಸಪ್ಲೈ ಕೊಡೋದಿಲ್ಲ. ಬೇಕಂದ್ರೆ ಅಡ್ರೆಸ್ ಕೊಡ್ತೀನಿ, ಅವ್ರಲ್ಲೋಗಿ ತಗೊಬೋದು. ರಿಸ್ಕ್ ರಿವಾರ್ಡು ಅವ್ರದೇ ಇರುತ್ತೆ. ಫಸ್ಟ್ ಕ್ವಾಲಿಟಿ ರಾ ಮೆಟೀರಿಯಲ್ ಮಾತ್ರ ನಾನು ಸಪ್ಲೈ ಮಾಡ್ತಾ ಇರೋದು. 65 rupeesಗೆ ಇವತ್ತಿನ ಮಾರ್ಕೆಟ್ ಇದೆ, 65 ಕೊಡ್ತಾ ಇದ್ದೀನಿ. 95 rupeesಗೆ ನಾನು ರಿಟರ್ನ್ ತಗೊತಾ ಇದ್ದೀನಿ. ಇದರಲ್ಲಿ ಟ್ರಾನ್ಸ್ಪೋರ್ಟ್ ಕಸ್ಟಮರ್ ಇರುತ್ತೆ, ಅಪ್ ಅಂಡ್ ಡೌನ್ ಎರಡುವೆ. ಅದೇನೆ ಟ್ರಾನ್ಸ್ಪೋರ್ಟ್ ಇಲ್ಲ ಸರ್ ನಮಗೆ ಗೊತ್ತಿಲ್ಲ, ನೀವೇ ತಗೊಳ್ಳಿ, ನೀವೇ ಟ್ರಾನ್ಸ್ಪೋರ್ಟ್ನ ವಹಿಸ್ಕೊಳ್ಳಿ ಅಂತಂದ್ರೆ 85 rupees ಕೊಡ್ತೀನಿ. ಅಂದ್ರೆ 20 ರೂಪಾಯಿ ಪ್ರಾಫಿಟ್ ಅವ್ರಿಗೆ ಸಿಗುತ್ತೆ. 10 ರೂಪಾಯಿ ಟ್ರಾನ್ಸ್ಪೋರ್ಟಿಗೆ ನಾನು ಕೊಟ್ರು ಅವ್ರು ಕೊಟ್ರು ಇಬ್ರಿಗೂ ಒಂದೇ. ಸೊ ಹಂಗಾಗಿ ಟ್ರಾನ್ಸ್ಪೋರ್ಟ್ ಅವ್ರದ್ದಾದ್ರೆ 95 ಕೊಡ್ತಾ ಇದ್ದೀನಿ, ಟ್ರಾನ್ಸ್ಪೋರ್ಟ್ ನಮ್ದಾದ್ರೆ 85 ನಂಗೆ ರಿಟರ್ನ್ ತಗೊತಾ ಇದ್ದೀನಿ ಸರ್. ಸರ್ ಈಗ ನಿಟ್ಟೂರಲ್ಲಿ ಮೇನ್ ಬ್ರಾಂಚ್ ಇದೆ, ಓಕೆ. ಇದು ಬಿಟ್ಟು ಬೇರೆ ಎಲ್ಲೆಲ್ಲಿ ಬೇರೆ ಬ್ರಾಂಚಸ್ ಇದೆ ಅಂತ ಹೇಳ್ತೀರಾ? ಸರ್ ಖಂಡಿತ. ನಮ್ದಿರೋದು ಮೇನ್ ಬ್ರಾಂಚ್ 2. ಒಂದು ಬೆಂಗಳೂರಲ್ಲಿದೆ ಹರಿಣಿ ಎಂಟರ್ಪ್ರೈಸಸ್ ಅಂತೇಳಿ, ಇಲ್ಲಿ ಸೈನಿಕ್ ಎಂಟರ್ಪ್ರೈಸಸ್ ಅಂತೇಳಿ 2 ಬ್ರಾಂಚ್ ಇದೆ. ಇದು 2 ಮೇನ್ ಬ್ರಾಂಚು. ಇದನ್ನ ಬಿಟ್ಟು 12 ಬ್ರಾಂಚು ಎಂಟೈರ್ ಕರ್ನಾಟಕ ಇದೆ. ಯಾವುದೇ ಕಸ್ಟಮರ್ ಫೋನ್ ಮಾಡಿದಾಗ ಇಂಥ ಏರಿಯಾ ಇಂಥ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಅಲ್ಲಿ ನಿಯರ್ ಬೈ ಬ್ರಾಂಚ್ ಯಾವ್ದಿದೆ ಅವ್ರಿಗೆ ಯಾವ್ದು ಹತ್ರ ಆಗುತ್ತೆ ಅದನ್ನ ನಾವು ತಿಳ್ಕೊಂಡು ಆ ಬ್ರಾಂಚ್ ದ ಫೋನ್ ನಂಬರ್ ನಾನು ಪ್ರೊವೈಡ್ ಮಾಡ್ತೀನಿ. ಅವ್ರು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗಿ ನೋಡ್ಕೊಬಹುದು. ಅವ್ರು ತುಂಬಾ ಇವಾಗ 400-500 ಕಿಲೋಮೀಟರ್ ದೂರದಿಂದ ಇಲ್ಲಿ ಬರ್ಬೇಕಂತ ಏನಿಲ್ಲ. ಅವ್ರ ನಿಯರ್ ಬೈ ಬ್ರಾಂಚ್ ಯಾವ್ದಿದೆ ಅಲ್ಲಿಗೆ ಹೋಗ್ಬೇಕಾದ್ರೂ ನೋಡಿ ಅವ್ರಿಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಲೇಬೇಕು ಅಂತ ಅನ್ನೋ ಟೈಮ್ನಲ್ಲಿ ಇಲ್ಲಿ ಬಂದ್ರೆ ಸಾಕು. ಇಲ್ಲಿಂದಲೇ ನಾವು ಅವ್ರಿಗೆ ಮಷೀನು, ರಾ ಮೆಟೀರಿಯಲ್, ಟ್ರೈನಿಂಗು ಎಲ್ಲ ಕಂಪ್ಲೀಟ್ ಇಲ್ಲಿಂದಲೇ ಪ್ರೊವೈಡ್ ಮಾಡ್ತೀವಿ. ಏನಾದ್ರು ಪ್ರಾಬ್ಲಮ್ ಆದ್ರೆ ಸರ್ವಿಸ್ ಎಲ್ಲ ಯಾವ ತರ ಇರುತ್ತೆ ಸರ್? ಸರ್ ಖಂಡಿತ. ಈ ಮಷೀನ್ಗೆ ಆಫ್ಟರ್ ಆಲ್ 95% ಸರ್ವಿಸಿಗೆ ಬರೋದಿಲ್ಲ. ಬಂದ್ರೂ ಸಹ 1 year ವಾರಂಟಿ ಇರುತ್ತೆ. ವಾರಂಟಿ ಮೀನ್ ರಬ್ಬರ್ ರೋಲರ್ ಬೆಲ್ಟ್ಗೆ ಯಾವುದೇ ಕಾರಣಕ್ಕೂ ವಾರಂಟಿ ಇರೋದಿಲ್ಲ. ಅಪ್ ಟು ಮಷೀನ್ ಅಲ್ಲಿ ಬೇರೆ ಯಾವುದೇ ಮೆಕ್ಯಾನಿಸಮ್ನಲ್ಲಿ ಆಗಿರ್ಲಿ, ಮೋಟ್ರಲ್ಲಿ ಆಗಿರ್ಬೋದು, ಎಕ್ಸಿಟ್ ಫ್ಯಾನಲ್ಲಿ ಆಗಿರ್ಬೋದು, ಇದರಲ್ಲಿ ಏನಾದ್ರು ಸರ್ವಿಸ್ ಪ್ರಾಬ್ಲಮ್ ಬಂದ್ರೆ ವಾರಂಟಿಗೆ ಮೆಕ್ಯಾನಿಕ್ನ ಕಳಿಸ್ತೀವಿ. ಅಥವಾ ನಾವಿಲ್ಲೇನೆ ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಮಷೀನಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ನಾವಿಲ್ಲೇ ಐಡೆಂಟಿಫೈ ಮಾಡಿ ಅವ್ರ ಹತ್ರ ಅವರೇ ಮಾಡ್ಕೊಬೋದು ಸರ್. ಇದ್ರ ಸಿಂಪಲ್ ಮೆಕ್ಯಾನಿಸಮ್ ಅಷ್ಟೇನೆ. ಸೊ ಅವ್ರ ಕೈಲಿ ಆಗ್ಲೇ ಇಲ್ಲ ಸರ್, ನಮ್ಗೆ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ಮೆಕ್ಯಾನಿಕ್ನ ಕಳಿಸಿ ಅಂತಂದ್ರೆ ಮೆಕ್ಯಾನಿಕ್ನ ಕಳಿಸ್ತೀವಿ. ಅವ್ರಿಗೆ ಎಕ್ಸ್ಪೆನ್ಸಿವ್ ಕೊಡ್ಬೇಕಾಗುತ್ತೆ. ಅವ್ರೇನು ಬಸ್ಸಲ್ಲಿ ಹೋಗ್ತಾರೆ, ಊಟ ತಿಂಡಿ ಬಸ್ ಫೇರ್, ಅಪ್ ಅಂಡ್ ಡೌನ್ ಬಸ್ ಫೇರು. ಅವರು ಎಷ್ಟು ದಿನ ಇವಾಗ ಸಂಜೆ ಹೋದ್ರೆ ಬೆಳಗ್ಗೆ ಬರ್ತಾರೆ. ಸೊ ಅವ್ರಿಗೆ ಊಟ ತಿಂಡಿ ಪ್ರೊವೈಡ್ ಮಾಡಿದ್ರೆ ಅಷ್ಟೇ ಸಾಕು. ಅವ್ರು ಏನ್ ಬಂದು ನಿಮಗೆ ಕೆಲಸ ಮಾಡ್ಕೊಡ್ತಾರೆ ಅದು ಕಂಪ್ನಿ ಪ್ರೊವೈಡ್ ಮಾಡುತ್ತೆ ಅವ್ರಿಗೆ ಸ್ಯಾಲ್ರಿ. ಸೊ ಇದು ವಾರಂಟಿ ಕಂಡೀಷನ್ಸ್ ಸರ್. ರಬ್ಬರ್ ರೋಲರ್ಗೆ ಮತ್ತೆ ಬೆಲ್ಟ್ಗೆ ಮತ್ತೆ ಎಲೆಕ್ಟ್ರಾನಿಕ್ ಅಂದ್ರೆ ಲೈಟು ಸ್ವಿಚ್ಚು ಇರುತ್ತಲ್ಲ ಅದಕ್ಕೆ ವಾರಂಟಿ ಇರೋದಿಲ್ಲ ಸರ್. ಇದಿಷ್ಟು ವಾರಂಟಿದು ಮತ್ತೆ ಸರ್ವಿಸ್ ಪ್ರೊವೈಡ್ ಇದು ಸರ್. ಈಗ ನೀವು ಹೇಳಿದ್ರಿ ಸರ್, ನಿಮ್ಗೆ ಮಾರ್ಕೆಟಿಂಗ್ ನಾಲೆಡ್ಜ್ ಇದ್ರೆ ನೀವೇ ಆ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಮಾರ್ಕೆಟಿಂಗ್ ನಾಲೆಡ್ಜ್ ಇಲ್ಲ ಅಂದ್ರೆ ನಮಗೂ ಕೊಡ್ಬೋದು ಅಂತ ಹೇಳಿದ್ರೆ ಖಂಡಿತ. ಅದನ್ನೆಲ್ಲ ನಾವು ಗ್ರಾಹಕರು ಯಾವ ತರ ನಂಬೋದು ಸರ್? ಖಂಡಿತ ಒಳ್ಳೆ ಪ್ರಶ್ನೆ. ಎಲ್ಲರ ಮೈಂಡಲ್ಲೂ ಇದೊಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಸರ್. ನೋಡಿ, ಮಾರ್ಕೆಟಿಂಗ್ ಸ್ಕಿಲ್ ಇದ್ರೆ ಅವ್ರು ಮಾಡ್ಕೊಂತಾರೆ, ನನ್ನ ಮೇಲೆ ಅವರು ಅವಲಂಬಿತರಾಗೋದು ಅವಶ್ಯಕತೆ ಇಲ್ಲ. ಆದ್ರೆ ಅವರು ಮಾರ್ಕೆಟಿಂಗ್ ಸ್ಕಿಲ್ ನ ಕಲಿಯೋವರೆಗೆ, ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳೋವರೆಗೆ ಸೊ ಅವ್ರಿಗೆ ಒಂದು ಸೇಫ್ಟಿ ಅನ್ನೋದೊಂದು ಬೇಕಾಗುತ್ತೆ. ಸೊ ಹಾಗಾಗಿ ನಾವು ನಮ್ಮ ಹತ್ರ ಮಷಿನ್ ತಗೊಂಡು ರಾ ಮೆಟೀರಿಯಲ್ ಏನ್ ತಗೊಂತಾ ಇರ್ತಾರಲ್ಲ ಅವ್ರಿಗೆ 3 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಸೊ ನಾವೇ ಪ್ರೊಡಕ್ಷನ್ ರಾ ಮೆಟೀರಿಯಲ್ ಕೊಡ್ತೀವಿ, ನಿಮ್ ಕೈಲಿ ಆದ್ರೆ ಸೇಲ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಮ್ಗೆ ರಿಟರ್ನ್ ಕೊಡಿ, ನಾವು ತಗೊಂತೀವಿ ಅಂತೇಳಿ 3 ವರ್ಷ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಅದಾದ ನಂತರನು ಅವ್ರಿಗೆ ಮಾರ್ಕೆಟಿಂಗ್ ಸ್ಕಿಲ್ ಬಗ್ಗೆ ಬರಲಿಲ್ಲ, ಮಾರ್ಕೆಟಿಂಗ್ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಗ್ರಿಮೆಂಟ್ ನ ಮತ್ತೆ ರಿನ್ಯೂವಲ್ ಮಾಡ್ಕೊಬಹುದು. ಅವತ್ತಿನ ಒಂದು ಖರ್ಚು ವೆಚ್ಚ ಏನಿರುತ್ತೋ ಅವ್ರು ಕೊಡ್ಬೇಕಾಗುತ್ತೆ. ಇವತ್ತಿನ ಖರ್ಚು ವೆಚ್ಚ ಏನಿದೆಯೋ ಕಂಪ್ನಿ ಮಾಡಿರುತ್ತೆ ಸರ್. ಸಿಂಪಲ್. ಬಹಳಷ್ಟು ಜನ ಏನ್ ಮಾಡ್ತಾರೆ, ಈ ತರ ಒಂದು ಮಷಿನ್ ತಗೊಂಡ್ರೆ ಒಂದಷ್ಟು ಆಫರ್ಸ್ ಅಂತ ಕೊಡ್ತಾರೆ. ನೀವೇನಾದ್ರೂ ಆಫರ್ ಕೊಡ್ತಾ ಇದ್ದೀರಾ ಸರ್? ಸರ್, ಆಫರ್ ಕೊಡೋರು ಯಾರ ಮನೆಯಿಂದಲೂ ತಂದು ಕೊಡೋದಿಲ್ಲ ಸರ್.
ನಿಮ್ಮ ಹತ್ರನೇ ತಗೊಂಡು 10 ರೂಪಾಯಿ ಪ್ರಾಡಕ್ಟ್ನ 20 ರೂಪಾಯಿಗೆ ನಿಮಗೆ ಮಾರಿ ಅದರಲ್ಲಿ 5 ರೂಪಾಯಿಗೆ ಆಫರ್ ಕೊಟ್ಬಿಡ್ತಾರೆ. ಇದು ಬೇಕಾ ಸರ್? ಸೊ ಹಂಗಾಗಿ ಇದರಲ್ಲಿ ಆಫರ್ ಅಂತ ಏನು ಬರೋದಿಲ್ಲ. ಮಷೀನ್ ಜೊತೆ ಒಂದು ಅದಕ್ಕೇನು ಟೂಲ್ಸ್ ಬೇಕಲ್ಲ, ಟೂಲ್ಸ್ ಕಿಟ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆನಲ್ಲಿ ಒಂದು ಬ್ಲೋವರ್ ಬರುತ್ತೆ ಕ್ಲೀನ್ ಮಾಡಲಿಕ್ಕೆ, ಅದೊಂದು ಕೊಡ್ತಾ ಇದ್ದೀವಿ. ಸೊ 100 ಕಿಲೋಮೀಟರ್ ಒಳಗಡೆ ಇದ್ದಿದ್ರೆ ಫ್ರೀ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲೇನೆ ಹೆಚ್ಚು ಕಡಿಮೆ ಅವ್ರಿಗೆ 5,000 ರೂಪಾಯಿ ಸಿಕ್ಬಿಡುತ್ತೆ ಸರ್ ಅದರಲ್ಲಿ. ಸಿಂಪಲ್.